ಇನ್ನು ಟಿಬಿ ಡ್ಯಾಂನಿಂದ ಅಧಿಕ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ನದಿ ತಟದ ಭತ್ತದ ಬೆಳೆಗಾರರಲ್ಲಿ ಈಗ ಆತಂಕ ಹೆಚ್ಚಾಗಿಬಿಟ್ಟಿದೆ. ಯಾಕಂದ್ರೆ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗಿ ಹರಿದು ಬರ್ತಾ ಇದೆ. ಮೊದಲ ಮತ್ತು ಎರಡನೇ ಬೆಳೆಯ ಬಗ್ಗೆ ರೈತರು ಈಗಾಗಲೇ ಆತಂಕದಲ್ಲಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿದ್ದಾರೆ. ಲಕ್ಷಾಂತರ ರೈತರು ಈಗಾಗಲೇ ಭತ್ತದ ನಾಟಿ ಮಾಡಿ ಕಾಯ್ತಾ ಇದ್ದಾರೆ. 4 ಜಿಲ್ಲೆಯ ರೈತರಿಗೆ ದಿನದಿನಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಈ ಭಾಗದ ರೈತರಂತೂ ಪರಿತಪಿಸ್ತಾ ಇದ್ದಾರೆ. ನೀರು ಪೋಲಾಗ್ತಾ ಇರೋದನ್ನು ತಡೆಯೋದಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಬರದ ನಾಡು ಭತ್ತದ ನಾಡಾಗಿಸಿದ್ದ ಟಿಬಿ ಜಲಾಶಯ ಈಗ ಈ ರೀತಿಯಾಗಿ ನೀರು ಪೋಲಾಗಿ ಹೋಗ್ತಾ ಇರುವಂಥದ್ದು ಹೇಗಪ್ಪ ನಾವು ಬೆಳೆ ತೆಗೆಯೋದು ಅಂತ ಹೇಳಿ ರೈತರು ಕಂಗಾಲಾಗಿದ್ದಾರೆ. ನಾವು ಪ್ರತಿನಿಧಿ ಸಂಜಯ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬರದ ನಾಡಾಗಿದ್ದ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಇವತ್ತು ಭತ್ತದ ಕಣಜ ಹಂಚಿಕೊಂಡಿವೆ. ಈ 4 ಜಿಲ್ಲೆಗಳು ಭತ್ತದ ಕಣಜ ಹಂಚಿಕೊಳ್ಳಲಿಕ್ಕೆ ಪ್ರಮುಖ ಕಾರಣವಾಗಿದ್ದೆ ತುಂಗಭದ್ರಾ ಜಲಾಶಯ. ಆದರೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದಂಥ ಪರಿಣಾಮ ಇದೀಗ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇರುವಂಥದ್ದು. ಇದು ರೈತರ ಆತಂಕಕ್ಕೆ ಕಾರಣವಾಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಇದೀಗ ನೋಡಬಹುದಾಗಿದೆ. ಈ ಡ್ಯಾಮ್ನ ಕೆಳಭಾಗದ ಬಹುತೇಕ ರೈತರು ಡ್ಯಾಮ್ನ ನೀರನ್ನು ಆಶ್ರಯಿಸಿ ಭತ್ತವನ್ನು ಬೆಳೀತಾರೆ. ಸರಿಸುಮಾರು ತುಂಗಭದ್ರಾ ಜಲಾಶಯದಿಂದ 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದರಲ್ಲೂ ಕೂಡ ಬರದ ಬೀಡಾಗಿದ್ದಂಥ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳು ಇವತ್ತು ಭತ್ತದ ಕಣಜ ಹಂಚಿಕೊಳ್ತಾ ಇರೋದಕ್ಕೆ ಪ್ರಮುಖ ಕಾರಣನೇ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದ ನೀರನ್ನು ಬಳಸಿಕೊಂಡು ಹೆಚ್ಚಿನ ರೈತರು ಭತ್ತವನ್ನು ಬೆಳೀತಾರೆ. ಅದರಲ್ಲೂ ಕೂಡ 2 ಬೆಳೆಗಳನ್ನಾಗಿ ಭತ್ತವನ್ನು ರೈತರು ಬೆಳೀತಾರೆ. ಆದರೆ ಕಳೆದ ವರ್ಷ ಬರಗಾಲದಿಂದಾಗಿ ಡ್ಯಾಮ್ ಬರಿದಾಗಿತ್ತು. ಹೀಗಾಗಿ 2ನೇ ಬೆಳೆಗೆ ನೀರನ್ನು ಕೂಡ ಬಿಟ್ಟಿರಲಿಲ್ಲ. ಹೀಗಾಗಿ ರೈತರು 2ನೇ ಬೆಳೆಯನ್ನು ಕೂಡ ಬೆಳೆದಿರಲಿಲ್ಲ. ಇನ್ನು ಈ ಬಾರಿ ಕೂಡ ಈ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ತೀವ್ರ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಜೂನ್ ಅಂತ್ಯದವರೆಗೂ ಕೂಡ ರೈತರು ಭತ್ತವನ್ನು ನಾಟಿ ಮಾಡಿರಲಿಲ್ಲ. ಆದರೆ ಜುಲೈ ಅಂತ್ಯದಲ್ಲಿ ಏನು ಮಲೆನಾಡಿನಲ್ಲಿ ಭಾರೀ ಮಳೆ ಸುರಿತು, ಆವಾಗ ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರಲಿಕ್ಕೆ ಆರಂಭವಾಯಿತು. ಅಂದಿನಿಂದ ರೈತರು ತಮ್ಮ ಗದ್ದೆಗಳಲ್ಲಿ ಭತ್ತವನ್ನು ನಾಟಿ ಮಾಡಲಿಕ್ಕೆ ಆರಂಭ ಮಾಡಿದರು. ಕೇವಲ 15ರಿಂದ 20 ದಿನಗಳ ಹಿಂದೆ ಈಗಾಗಲೇ ಭತ್ತವನ್ನು ನಾಟಿ ಮಾಡಿದರೆ ಡ್ಯಾಮ್ ತುಂಬಿದ್ದ ಖುಷಿಯಲ್ಲಿ ರೈತರು ಭತ್ತವನ್ನು ನಾಟಿ ಮಾಡೋದ್ರ ಜೊತೆಗೆ ತಮ್ಮ 2ನೇ ಬೆಳೆಗೂ ಕೂಡ ನೀರು ಸಿಗುವ ಒಂದು ವಿಶ್ವಾಸದಲ್ಲಿ ರೈತರು ಇದ್ದರು. ಆದರೆ ಇದೀಗ ರೈತರಿಗೆ ಸಂಕಷ್ಟ ಆರಂಭವಾಗಿರುವಂಥದ್ದು. ಯಾಕಂದರೆ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂಥದ್ದು. ಇದು ರೈತರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ನಮ್ಮ ಜೊತೆ ಇದೀಗ ಅನೇಕ ರೈತರಿದ್ದಾರೆ. ತುಂಗಭದ್ರಾ ಜಲಾಶಯದ ನೀರನ್ನೇ ನಂಬಿಕೊಂಡು ಭತ್ತವನ್ನು ಬೆಳೀತಿರ್ತಕ್ಕಂಥ ಅನೇಕ ರೈತರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಜಲಾಶಯದ ನೀರನ್ನು ನಂಬಿಕೊಂಡು ನೀವೆಲ್ಲ ಭತ್ತವನ್ನು ಬೆಳೀತಾರೆ, ಯಾವ ರೀತಿ ನಿಮಗೆ ಈಗ ಆತಂಕ ಎದುರಾಗಿದೆ? ತುಂಗಭದ್ರಾ ಜಲಾಶಯ ಅನ್ನೋದು ಏನಿದೆ ಸರ್, ಅದು ನಮ್ಮ ಭಾಗದ ಎಲ್ಲ ರೈತರಿಗೆ ಒಂದು ಜೀವನಾಡಿ ಆಗಿತ್ತು. ಆ ಡ್ಯಾಮ್ ತುಂಬಿದಾಗ ಮಾತ್ರ ನಮ್ಮ ರೈತರಿಗೆ 2 ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗಿತ್ತು. ಈ ಸಲ ಪ್ರತಿ ವರ್ಷದಂತೆ ಈ ಸಲ ಏನಾಗಿತ್ತು ಅಂದರೆ, ನಮ್ಮಲ್ಲಿ ಮಳೆ ಕಡಿಮೆ ಇದ್ದರೂ ಕೂಡ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅತಿಯಾದ ಮಳೆ ಆಗಿದ್ದರಿಂದ ಅತಿ ಬೇಗನೆ ಡ್ಯಾಮ್ ತುಂಬಿತ್ತು. ಎಲ್ಲ ರೈತರಲ್ಲಿ ಒಂದು ಸಂತಸದ ಒಂದು ಖುಷಿ ಮೂಡಿತ್ತು. ಯಾಕಂದರೆ ನಮ್ಮ ಭಾಗದಲ್ಲಿ ಮಳೆ ಆಗದೆ ಹೋದರೂ ಕೂಡ ಬೇರೆ ಭಾಗದಲ್ಲಿ ಮಳೆ ಆಗಿ ಡ್ಯಾಮ್ ತುಂಬಿದ್ದಕ್ಕೆ ತುಂಬ ಸಂತೋಷಕರವಾಗಿತ್ತು. ಈಗೇನಾಗಿದೆ ಅಂದರೆ 19ನೇ ಗೇಟ್ನ ಕ್ರಸ್ಟ್ ಗೇಟ್ ಮುರಿದು ಹೋಗಿದ್ದರಿಂದ ರೈತರಿಗೆ ಎರಡನೇ ಬೆಳೆ ಬೆಳೆಯಲು ಅಸಾಧ್ಯ ಎಂಬ ಒಂದು ಚಿಂತೆ ಕೂಡ ನಮ್ಮಲ್ಲಿ ಮೂಡಿದೆ. ಈಗ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತೀರಿ ಸರ್ಕಾರ ಬೇಗನೆ ಅದನ್ನು ಕ್ರಮ ಕಂಡುಕೊಂಡು ಗೇಟು ಜಲ್ದಿ ಮುಗಿಸಿದರೆ ನಮ್ಗೆ ರೈತರು ಉಳಿತಾಯತ್ತೆ. ಇಲ್ಲಾಂದರೆ ರೈತರುಗಳು ಸಾಲ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕಾಯ್ತೆ. 2 ಬೆಳೆ ಬೆಳೀತಾರೆ ನಮಗೆ ಉಳಿಯೋಕೆ ಭಾಳ ಕಷ್ಟ ಐತೆ. 50,000 60,000 ಇಡ್ತೀವಿ ಒಂದೊಂದು ಎಕರೆಗೆ. ಖರ್ಚುಗಳು ಭಾಳ ಆಗ್ಬಿಟ್ಟಾಗತ್ತ. ಈಗ ಉಳಿತಾಯ ಒಂದು ಬೆಳೆಗೆ ಎಲ್ಲಿ ಉಳಿತೈತೆ? ಈ ಬೆಳೆ ಅಂತೂ ಲಾಸ್ ಆಗತ್ತೆ. ಎಷ್ಟು ಏನು ಬೆಳೆ ಬರ್ತೋ ಅದೇ ನಮ್ಗೆ ಉಳಿತಾಯ, ಅಷ್ಟೇ ಆಗತ್ತೆ. ಇದು ರೈತರ ಆತಂಕ ಇರುವಂಥದ್ದು. ನಮಗೆ ಪ್ರತಿ ವರ್ಷ 2 ಬೆಳೆಗಳನ್ನು ಬೆಳೆದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಲಾಭ ಆಗುತ್ತೆ. ಅದರಲ್ಲೂ ಕೂಡ ಇದೀಗ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದ್ರಿಂದ ನಮಗೆ ಆತಂಕ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವಂಥ ಒಂದು ಕೆಲಸ ಆಗಬೇಕು, ನೀರನ್ನು ಹಿಡಿಯುವಂಥ ಒಂದು ಕೆಲಸ ಆಗಬೇಕು. ಜೊತೆಗೆ ನಮಗೆ 2ನೇ ಬೆಳೆಗೂ ಕೂಡ ನೀರನ್ನು ಕೊಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ರೈತರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.